ಸಂಚಿಕೆ 116 ಬಿಗ್ ಬಾಸ್ ಕನ್ನಡ. ಇವತ್ತಿನ ಸಂಚಿಕೆಯಲ್ಲಿ ಅಂತ ಹೇಳ್ಕೊಳ್ಳುವಂಥ ಏನಿಲ್ಲ. ನಾಳೆ ನೆನಪುಗಳ ಬಗ್ಗೆ 2 ಡೇಸ್ ಬ್ಯಾಕು ಯಾರು ಬೇಕಾದರೂ ಒಂದು ಲೆಟ್ರ್ ಬರೀಬೋದು ಅಂತ ಕೊಟ್ಟಿರ್ತಾರೆ ಬಿಗ್ ಬಾಸು. ಈ ಲೆಟ್ರ್ ಬರೆಯೋ ಟಾಕ್ಸಲ್ಲಿ ಎಲ್ಲರೂ ಅವ್ರಿಗೆ ಯಾರಿಗೆ ಏನು ಹೇಳಬೇಕು ಅನ್ನುತ್ತೋ ಅದನ್ನು ಹೇಳ್ಬೋದು ಅಂತ. ಎಲ್ಲರೂ ಅಂದರೆ ಯಾರು ಹೇಳಿದ್ದಾರೆ ಅನ್ನೋದು ಒಂದು, ಯಾರು ನಿಮಗೆ ಪತ್ರ ಬರೆದಿದ್ದಾರೆ ಅನ್ನೋದು ಪ್ರಿಡಿಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಯಾರು ಆ ಥರ ಪ್ರಿಡಿಕ್ಟ್ ಮಾಡದೇ ಥರ ಯಾರೂ ಬರದೇ ಇಲ್ಲ. ಆ ಟಾಸ್ಕ್ ಹೆಂಗಿತ್ತು, ಬಟ್ ಯಾರು ಅನ್ಪ್ರಿಡಿಕ್ಟೇಬಲ್ ಆಗಿ ಯಾರೂ ಬರದೇ ಇಲ್ಲ. ಎಲ್ಲರೂ ಈಸಿಯಾಗಿ ಪ್ರಿಡಿಕ್ಟ್ ಮಾಡಿದ್ರು ಯಾರು ಬರೆದಿದ್ದಾರೆ ಅಂತ. ಚೆನ್ನಾಗಿತ್ತು. ಎಲ್ಲರ ಬಗ್ಗೆ ತುಂಬ ಚೆನ್ನಾಗಿ ಬರೆದಿದ್ರು. ಎಲ್ಲರೂ ಮಂಜಾನ ಬಗ್ಗೆ ಚೆನ್ನಾಗಿ ಬರೆದಿದ್ರು. ಮೋಕ್ಷಿತ್ ಅವ್ರ ಬಗ್ಗೆನೂ ಅಷ್ಟೇ, ರಜತ್ ಅವ್ರ ಬಗ್ಗೆನೂ, ವಿಕ್ರಮ್ ಅವರು ತುಂಬ ಚೆನ್ನಾಗಿ ಬರೆದಿದ್ರು ಎಲ್ಲರ ಬಗ್ಗೆನೂ. ಮತ್ತು ಭವ್ಯಗೌಡ ಅವ್ರ ಬಗ್ಗೆನೂ ಚೆನ್ನಾಗಿ ಬರೆದಿದ್ರು. ಲಾಸ್ಟ್ ಐ ಲವ್ ಯು ಪಂಡಿಕುಟ್ಟಿ ಅಂತಲೂ ಬರೆದಿದ್ರು. ಇದು ಮನಸ್ಸಿನ ಮಾತಾ ಇಲ್ಲ ಏನಂತ ಗೊತ್ತಿಲ್ಲ. ಅಲ್ಲಿಂದ ಈ ಟಾಸ್ಕ್ ಮುಗಿದು ಒಳ್ಳೆ ಔತಣಕೂಟ ಏರ್ಪಡಿಸಿದ್ರು ಬಿಗ್ ಬಾಸ್ ಕಡೆಯಿಂದ. ತುಂಬ ಚೆನ್ನಾಗಿತ್ತು ಔತಣಕೂಟ. ಪಕ್ಕದಲ್ಲಿ ಬೆಂಕಿ ಇಟ್ಕೊಂಡು ಊಟ ಮಾಡೋಕ್ಕೆಲ್ಲ ಚೆನ್ನಾಗಿತ್ತು. ಆಮೇಲೆ ಒಂದು ವೈಬೇ ಚೆನ್ನಾಗಿತ್ತು, ವಾತಾವರಣನೇ ಚೆನ್ನಾಗಿತ್ತು. ಅದು ಅಲ್ಲಿ ಗಾರ್ಡನ್ ಏರಿಯಾದಲ್ಲಿ ಅರೇಂಜ್ ಮಾಡಿದರು ಔತಣಕೂಟ. ತುಂಬ ಚೆನ್ನಾಗಿತ್ತು, ಎಲ್ಲರೂ ಎಂಜಾಯ್ ಮಾಡಿದ್ರು. ಆಮೇಲೆ ಬಿಗ್ ಬಾಸ್ ಹತ್ರ ವಿಕ್ರಮ್ ಅವರು, ರಜತ್ ಮತ್ತು ಮಂಜಣ್ಣ ಅವರು ಸಿಗರೇಟ್ಗಾಗಿ ಗೋಗಿರಿತಾಯಿದ್ರು, 2 ಕೊಡಿ 3 ಕೊಡಿ ಅಂತ. ಇದು ಫನ್ನಿಯಾಗಿತ್ತು. ಅಲ್ಲಿಂದ ಭವ್ಯಗೌಡ ಅವರ ತಂದೆ ಬರ್ತಾನೆ, ಅವ್ರ ಹೆಸರು ವೆಂಕಟೇಶ್ ಅಂತ. ಅವರು ಮಾತಾಡೋಕ್ಕೆ ಬರಲ್ಲ ಅಂತಂದ್ರೆ ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಚೆನ್ನಾಗಾಗಿದೆ ಅನಿಸುತ್ತೆ, ಚೆನ್ನಾಗಿ ಮಾತಾಡಿದ್ರು. ಎಲ್ಲರ ಜೊತೆ ಜೋವೆಲಾಗಿ ತುಂಬ ಚೆನ್ನಾಗಿದ್ರು. ಅವ್ರಿಗಿಂತ ಎಲ್ಲ ಬಿಟ್ಟರೆ ಅವರೇ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಂತ ಜಾಸ್ತಿ ಎಲ್ಲರ ಜೊತೆಲಿ ತುಂಬ ಜೋವೆಲಾಗಿದ್ದರು. ತುಂಬ ಇಷ್ಟ ಆಯಿತು. ದೊಡ್ಡ ವ್ಯಕ್ತಿ ಎಲ್ಲರ ಜೊತೆ ಬೇರೆ ರೀತಿ ತುಂಬ ಇಷ್ಟ ಆಯಿತು. ಅಲ್ಲಿಂದ ಲಾಸ್ಟಲ್ಲಿ ಎಲ್ಲರಿಗೂ ಹೇಳಿ ಎಲ್ಲರೂ ಚೆನ್ನಾಗಿ ಆಡ್ತಾಯಿದ್ದೀರ. ನನ್ನ ಮಗಳಿಗೋಸ್ಕರ ಅಂತ ನಾನು ಸ್ವಾರ್ಥವಾಗಿರಲ್ಲ, ಯಾರು ಅರ್ಹತೆ ಇದೆ ಅವರು ವಿನ್ ಆಗ್ಬೋದು. ಎಲ್ಲರೂ ಚೆನ್ನಾಗಿ ಆಡ್ತಾಯಿದ್ದೀರ. ಲಾಸ್ಟಲ್ಲಿ ವಿಕ್ರಮ್ ಅವ್ರು ಹೇಳ್ತಾರೆ, ಲಾಸ್ಟಲ್ಲಿ ನಮ್ಮ ಮಳೆಯ ಕ್ಯಾಚ್ ಹಾಕ್ಕೊಬಿಟ್ಟ ಅಂತ. ಅಂದರೆ ಅವ್ರ ಮನಸ್ಸಲ್ಲಿ ಯಾವುದೋ ಒಂದು ಥರ ಭಾವನೆ ಹುಟ್ಟಿದೆ ಅನಿಸುತ್ತೆ. ಲಾಸ್ಟಲ್ಲಿ ಹೋಗೋ ಟೈಮಲ್ಲಿ ಈ ಥರ ಹೇಳ್ತಾರೆ. ಅಲ್ಲಿಂದ ಒಂದು ಕ್ಯಾಪ್ಟನ್ಸಿ ಚೇರ್ ಇದೆಯಲ್ಲ, ಅಲ್ಲಿ ಕೂತ್ಕೊಂಡು ಎಲ್ಲರೂ ಸ್ವಲ್ಪ ಮಾತು ರಾಜರ ಥರ ಆ್ಯಕ್ಟ್ ಮಾಡಿ ಸ್ವಲ್ಪ ಫನ್ನಿ ಮಾಡ್ತಾರೆ. ತುಂಬ ಚೆನ್ನಾಗಿತ್ತು. ಅವರು ಚೆನ್ನಾಗಿ ಮಾತಾಡ್ತಾರೆ. ಮತ್ತು ತಂದೆ ಬಗ್ಗೆ ಒಂದು ಸ್ವಲ್ಪ ಎಮೋಷ್ನಲ್ ಆಗಿ ಭವ್ಯಗೌಡ ಅವರು ಹೇಳಿದ್ರು, ನಮ್ಮ ತಂದೆ ಎಲ್ಲೂ ಬರಲ್ಲ, ನಿಮ್ಮ ತಂದೆ ಅಂತ ಹೇಳ್ತಾರೆ ಅಂತ. ಆ ಥರ ಏನು ತಂದೆನೇ ಹೇಳ್ತಾರೋದು. ಹೇಳ್ಸೋರು 100 ಜನ 100 ಅನ್ನಲಿ, 1000 ಜನ 1000 ಅನ್ನಲಿ, ಅವ್ರ ತಂದೆನೇ. ನಮ್ಮ ತಂದೆ ಅಂತಂದರೆ ತಂದೆನೇ. ಅದು ಅವರು ಹೇಳಿದಂಥ ರೀತಿ ಚೆನ್ನಾಗಿತ್ತು. ಭವ್ಯಗೌಡ ಅವರು ಹೇಳ್ಕೊಂಡ ರೀತಿ ಇಷ್ಟ ಆಯಿತು. ಅಲ್ಲಿಂದ ಮಜಾ ಟಾಕೀಸ್ ಟೀಮ್ ಬರುತ್ತೆ ಬಿಗ್ ಬಾಸ್ ಮನೆ ಒಳಗಡೆ. ಮಜಾ ಟಾಕೀಸ್ ಟೀಮ್ ಬಂದು ಎಲ್ಲರೂ ಸ್ವಲ್ಪ ಫನ್ನಿಯಾಗಿ ಮಾಡಿದ್ರು. ಅದು ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿತ್ತು. ಅದು ಬಿಟ್ಟರೆ ನಿನ್ನೆ ತೋರಿಸಿದಂಥ ಪ್ರೋಮೋದಲ್ಲಿ ವಧು ಸೀರಿಯಲ್ ಆರ್ಟಿಸ್ಟ್ಗಳು ಬರ್ತಾರೆ ಪ್ರಮೋಷನ್ಗೋಸ್ಕರ ಅಂತ ತೋರಿಸಿತ್ತು. ಬಟ್ ಇವತ್ತಿನ ಅದು ನಿನ್ನೆ ಸಂಚಿಕೆಯಲ್ಲಿ ಎಲ್ಲೂ ತೋರಿಸಲಿಲ್ಲ. ಮೋಸ್ಟ್ಲಿ ಅದು ನಾಳಿನ ಸಂಚಿಕೆ ಇಟ್ಟಿದ್ದಾರೆ ಅನಿಸುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ಅಷ್ಟೇ ಇಂಪಾರ್ಟೆನ್ಸ್ ಏನು ಇರಲಿಲ್ಲ ಹೇಳ್ಕೊಳ್ಳುವಂಥದ್ದು. ನನ್ನ ಚಾನಲ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.